ಮೈಸೂರಿನ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಬೆಂಕಿ ಬಿದ್ದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮಾಲೀಕನ ಕಳ್ಳಾಟಕ್ಕೆ 2 ಜೀವಗಳು ಬಲಿಯಾಗಿದ್ದು ಬಯಲಾಗಿದೆ. ಇದರ ಮಧ್ಯೆ ಆಸ್ಪತ್ರೆ ರೋಗಿಗಳು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಬಾರ್ಗೆ ಬೆಂಕಿ, ಆಸ್ಪತ್ರೆಯಲ್ಲಿದ್ದವರು ಬದುಕಿದ್ದೇ ಪವಾಡ. ಲೈಸೆನ್ಸ್ ಇಲ್ಲದೆ ದರ್ಬಾರ್, ಸಚಿವ ಯತೀಂದ್ರ ಶಾಕ್. ನಿನ್ನೆ ಮೈಸೂರಿನ ತಟ್ಟಗಳ್ಳಿಯ ರಿಂಗ್ ರಸ್ತೆ ಅಕ್ಷರಶಃ ಸ್ಮಶಾನವಾಗಿತ್ತು. ಫಾಕ್ಸ್ ದೆನ್ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಹೊತ್ತಿದ್ದ ಬೆಂಕಿ ಇಡೀ ಏರಿಯಾ ಜನರನ್ನೇ ಬೆಚ್ಚಿ ಬೀಳಿಸಿತ್ತು. ಯಾಕಂದ್ರೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ಕೊಳ್ತಿದ್ದಂತೆ ಇಡೀ ಕಟ್ಟಡವೇ ಧಗಧಗಿಸಿ ಹೋಗಿತ್ತು. ಈ ವೇಳೆ ಬಾರ್ನಲ್ಲಿದ್ದ 2 ಅಮಾಯಕರು ಅಲ್ಲೇ ಬೆಂದು ಹೋಗಿದ್ರು. ಇದಾಗಿ 1 ದಿನ ಕಳೆಯುತ್ತಿದ್ದಂತೆ ಅಸಲಿ ಕಹಾನಿ ಬಿಚ್ಚಿಕೊಂಡಿದೆ. ಬಾರ್ ಮಾಲೀಕರ ಕಳ್ಳಾಟಕ್ಕೆ ಅಮಾಯಕ ಜೀವಗಳು ಬಲಿಯಾಗಿದ್ದು ಗೊತ್ತಾಗಿದೆ. ಈ ಬೆಂಕಿ ಬಿದ್ದ ಬಾರ್ನಲ್ಲೀಗ ಒಂದೊಂದೇ ಕಥೆಗಳು ಹುಟ್ಕೊಳ್ತಿವೆ. ಈ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಯಾವುದೇ ಲೈಸೆನ್ಸ್ ಇರಲಿಲ್ವಂತೆ. ಹಾಗಾಗಿಯೇ ದರ್ಬಾರ್ ನಡೆಸ್ತಿದ್ರು. ಇದರ ಜೊತೆಗೆ ಈ ಬಾರ್ ಪಕ್ಕದಲ್ಲೇ ಆಸ್ಪತ್ರೆ ಕೂಡ ಆಗಿತ್ತು. ರೂಲ್ಸ್ ಪ್ರಕಾರ ಯಾವುದೇ ಶಾಲೆ ಅಥವಾ ಆಸ್ಪತ್ರೆಯ 100 ಮೀಟರ್ ವ್ಯಾಪ್ತಿಯಲ್ಲಿ ಬಾರ್ಗಳು ಇರುವಂತಿಲ್ಲ. ಆದರೆ ಈ ಬಾರ್ ಪಕ್ಕದಲ್ಲೇ ಆಸ್ಪತ್ರೆ ಇತ್ತು. ಹೀಗಾಗಿ ಬಾರ್ಗೆ ಬೆಂಕಿ ಬೀಳ್ತಿದ್ದಂತೆ ಆಸ್ಪತ್ರೆಗೂ ಬೆಂಕಿ ಹೊತ್ತಿಕೊಳ್ಳೋ ಭಯ ಶುರುವಾಗಿತ್ತು. ಬೆಂಕಿಯ ಕೆನ್ನಾಲಿಗೆ ಕಾಣ್ತಿದ್ದಂತೆ ರೋಗಿಗಳೆಲ್ಲ ಹೊರ ಓಡಿ ಬಂದಿದ್ದಾರೆ. ಆಸ್ಪತ್ರೆಯ ಎಸಿ, ಎಲೆಕ್ಟ್ರಿಕ್ ವೈರ್ಗಳು ಹೊತ್ತಿ ಬರಿದಿದ್ದು ದೊಡ್ಡ ಅನಾಹುತ ತಪ್ಪಿದೆ. ನಮ್ದು ವಾರ್ಡಲ್ಲೆಲ್ಲ ಪೇಷಂಟ್ಸ್ ಇದ್ರು. ಆ ಟೈಮಲ್ಲಿ ಅವರು ಕೂಡ ಪ್ಯಾನಿಕ್ ಆಗಿದ್ರು. ಅದು ಸೌಂಡ್ ಎಲ್ಲ ಕಿರ್ಚ ಸೌಂಡ್ ಎಲ್ಲ ಕೇಳಿಸಿದಾಗ ನಮ್ದು ಮೇನ್ ಕನ್ಸರ್ನ್ ಏನಿತ್ತು ಅಂತ ಅಂದರೆ ಅದು ಸೇಫ್ಟಿ, ಪೇಷಂಟ್ಸ್ನೆಲ್ಲ ನಾವು ಸೇಫಾಗಿ ಶಿಫ್ಟ್ ಮಾಡಬೇಕು ಅಂತ ಅದೇ ಮೇನ್ ಕನ್ಸರ್ನ್ ಇದ್ದಿದ್ದು. ನಮ್ಮದು ಪೇಷಂಟ್ಗೆ ಏನೇ ತೊಂದರೆ ಆಗ್ದಂಗೆ ನಾವು ನೋಡ್ಕೊಂಡಿದ್ದೀವಿ, ಸೇಫಾಗಿ ಶಿಫ್ಟ್ ಮಾಡಿದ್ದೀವಿ. ನಾವು ಬೇರೆ ಎಲ್ಲಿ ಒಳ್ಳೆ ಹಾಸ್ಪಿಟಲ್ಗೆ ನಾವು ಶಿಫ್ಟ್ ಮಾಡಿದ್ದೀವಿ. ಲೈಸೆನ್ಸ್ ಇಲ್ಲದಿದ್ರು ಬಾರ್ ಅಂಡ್ ರೆಸ್ಟೋರೆಂಟ್ ನಡೆಸ್ತಿದ್ರು. ಅಬಕಾರಿ ಡಿಸಿ ಮಾತ್ರ ಕಣ್ಮುಚ್ಕೊಂಡಿದ್ರು. ಇವತ್ತು ಸ್ಥಳಕ್ಕೆ ಭೇಟಿ ನೀಡಿದ ಸಚಿವ ಯತೀಂದ್ರ ಅಧಿಕಾರಿಗಳ ಚಳಿ ಬಿಡಿಸಿದ್ದಾರೆ. ಅಲ್ಲದೆ ಅಬಕಾರಿ ಡಿಸಿ ಅಮಾನತ್ತಿಗೆ ನೇರ ಶಿಫಾರಸು ಮಾಡಿದ್ರು. ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ಸೂಚನೆ ಕೊಟ್ಟಿದ್ದೀನಿ, ಕ್ರಮವಾಗಿ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಅಂತ. ಈಗ ಬರೀದೊಂದೇ ಅಲ್ಲ, ಎಲ್ಲ ಕಡೆನೂ ಇದೇ ರೀತಿ ಲೈಸೆನ್ಸ್ ತೆಗೆದುಕೊಳ್ಳದೆ ಇಲ್ಲೀಗಲ್ ಆಗಿ ಕೆಲವು ಕಡೆ ಲಿಕ್ಕರ್ ಸರ್ವ್ ಮಾಡ್ತಿದ್ದಾರೆ. ಕೆಳಗಡೆನೋ ಪಕ್ಕದಲ್ಲೋ ಇರುತ್ತೆ ವೈನ್ ಸ್ಟೋರು, ಅಲ್ಲಿಂದ ರೆಸ್ಟೋರೆಂಟ್ಗಳಿಗೆ ಸರ್ವ್ ಮಾಡುವಂಥದ್ದು ಪ್ರಾಕ್ಟೀಸ್ ಇಟ್ಕೊಂಡಿದ್ದಾರೆ. ಮತ್ತು ಎಷ್ಟೊಂದು ಕಡೆ ಕಸ್ಟಮರ್ಸೇ ತೊಗೊಂಡ್ಬರ್ತಾ ಇದ್ದಾರೆ. ಯಾರು ಇನ್ಚಾರ್ಜ್ ಎಕ್ಸೈಸ್ DC ಏನಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು, ಅವ್ರನ್ನ ಸಸ್ಪೆನ್ಷನ್ ಮಾಡಬೇಕು ಅಂತೇಳಿ ವರದಿ ಕೊಡಿ ಅಂತೇಳಿ DC ಅವ್ರಿಗೂ ಕೂಡ ಹೇಳಿದ್ದಾನೆ. ಒಟ್ನಲ್ಲಿ ಮಾಲೀಕರ ಕಳ್ಳಾಟಕ್ಕೆ 2 ಜೀವ ಹೋಗಿದ್ದು. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.